ಚೇತನ್ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ಚೇತನ್ ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಏನ್ ಹೇಳಕ್ ಬಯಸ್ತೀರಿ ಸರ್? ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಚರ್ಚೆನ ವಿರೋಧಿಸಲೇಬೇಕು ಸರ್, ಹೇಳ್ಬೇಕು ಅಂದ್ರೆ. ಓಕೆ. ಈಗ ನಮ್ಮ ಸಂಸ್ಕೃತಿ ಅಂದ್ಮೇಲೆ ಏನಾರು ಇದ್ದೇ ಇರುತ್ತೆ. ಒಬ್ಬೊಬ್ಬ ದೇವರಲ್ಲೂ ಒಂದೊಂದು ಕಲೆ ಅನ್ನೋದು ಇರುತ್ತೆ. ಹೌದು. ಆ ಕಲೆ ಇದ್ದಿದ್ದು, ಆ ದೇವರಲ್ಲಿ ಆ ಕಲೆ ಇದ್ದಿದ್ದು ನಮ್ಮ ಮಕ್ಳು ಇವಾಗೆಲ್ಲ ಏನೇನೋ ಇವಾಗೆಲ್ಲ ಹಬ್ಬ ಆಚರಣೆಗಳೇ ಕಮ್ಮಿ ಆಗ್ಬಿಟ್ಟಿವೆ ಕೆಲವೊಂದು ಇದ್ರಲ್ಲಿ. ಇವೆಲ್ಲ ತೋರ್ಸೋದು ಇನ್ಯಾವ ರೀತಿ ತೋರಿಸ್ತಾರಂತೆ. ಕರೆಕ್ಟ್ ಅಲ್ವಾ? ಅದು ಕೆಲವೊಂದು ಈ ತರ ದೇವ್ರಿಗೆ ಈ ತರ ಇರುತ್ತೆ. ಒಬ್ಬೊಬ್ರು ಮೈಮೆ ಒಬ್ಬೊಬ್ರ ತರ ಇರುತ್ತೆ ಅಲ್ವಾ. ಕೆಲವೊಂದಕ್ಕೆ ಮೂಲ ಹುಡ್ಕಕ್ ಹೋಗ್ಬಾರ್ದು. ಕೆಲವೊಂದು ಮೂಲ ಹುಡ್ಕೊಳಕ್ ಹೋದ್ರೆ ಈಗ ಚೇತನ್ ಅವ್ರೆ, ಈಗ ಇರೋದು ನೀವು ಸ್ತಬ್ಧ ಚಿತ್ರ ಮಾಡಬೇಡಿ, ಅಥವಾ ನಾಟಕಗಳಲ್ಲಿ ತೋರಿಸ್ಬೇಡಿ, ಸೀರಿಯಲ್ಗಳಲ್ಲಿ ತೋರಿಸ್ಬೇಡಿ, ಸಿನಿಮಾಗಳಲ್ಲಿ ತೋರಿಸ್ಬೇಡಿ. ಇದು ಸರಿನೋ ತಪ್ಪು ಅಂತ ನಾನು ಕೇಳ್ತಿರೋದು. ಸರ್ ಅದು ತಪ್ಪು ಅಂತ ಹೇಳಕ್ಕೆ ಆಗಲ್ಲ ಸರ್. ಇವಾಗ ಹಂಗಾರ ಇವಾಗ ಮನೇಲಿ ಯಾವ್ದೇ ರೀತಿ ಪ್ರತಿಭೆನ ತನ್ನ ಮನುಷ್ಯನೆಲ್ಲ ಪ್ರತಿಭೆಗಳನ್ನ ಆಚೆಗೆ ಹಾಕಂಗೆ ಇಲ್ಲ. ಕರೆಕ್ಟ್. ತನ್ನ ಪ್ರತಿಭೆನ ಆಚೆಗೆ ಹಾಕಂಗೆ ಇಲ್ಲ. ಆ ರೀತಿ ಹೋದ್ರೆ ತನ್ನ ಪ್ರತಿಭೆನ ಹಾಕಿ ಚಿತ್ರಕಲಾದವ್ರು ಹೆಂಗೆ ಯಾವ್ದೋ ಒಂದು ಸಿಚುವೇಶನ್, ಯಾವ್ದೋ ಸನ್ನಿವೇಶನ ತಗೊಂಡು ಅವ್ರ ತನ್ನಲ್ಲಿರೋ ಅಡಗಿರೋ ಪ್ರತಿಭೆಯನ್ನ ಯಾವ್ದೋ ಬೇರೆ ರೀತಿ ಆಗ್ತಾರೆ. ಅದು ಆ ಪ್ರತಿಭೆನ ಅವರು ಕೆಟ್ಟಾಗಿ ಏನೋ ಮಾಡ್ತಲ್ವಲ್ಲ. ನಿಮ್ಮ ಪ್ರಕಾರ ಯಾವುದೇ ರೀತಿ ಅವಮಾನ ಮಾಡಬಾರ್ದು, ಅವಮಾನಗಳು ಮಾಡಬಾರ್ದು, ಅಥವಾ ಅಪಹಾಸ್ಯ ಮಾಡಬಾರ್ದು, ಸತ್ಯಾಸತ್ಯತೆಯನ್ನು ತಿಳಿಸೋದ್ರಲ್ಲಿ ತಪ್ಪೇನಿಲ್ಲ. ತಪ್ಪೇನಿಲ್ಲ. ಥ್ಯಾಂಕ್ ಯು ಚೇತನ್ ಗೌಡ. ಒಳ್ಳೆ ಮಾತನ್ನು ಹೇಳಿದರು. ಈಗ ಅದು ಆ ಮಾಧ್ಯಮ ಇರೋದೇ ಅದಕ್ಕೆ ಅಲ್ವಾ, ಅದನ್ನು ತಿಳಿ ಹೇಳೋದಕ್ಕಲ್ವಾ. ನಮಗೆ ರಾಘವೇಂದ್ರ ಮಹಿಮೆ ಹೆಂಗೆ ಗೊತ್ತಿತ್ತು? ರಾಘವೇಂದ್ರ ಮಹಿಮೆ ರಾಯಚೂರು, ನಮಗೆ ಮಂತ್ರಾಲಯ ಹೋದ್ರು ಕೂಡ ರಾಘವೇಂದ್ರ ಮಹಿಮೆ, ರಾಜ್ಕುಮಾರ್ ಪಿಕ್ಚರ್ ನೋಡಿದಾಗ ಗೊತ್ತಾಯ್ತು. ವಾ ರಾಘವೇಂದ್ರ ಮಹಿಮೆ ತಮಿಳ್ನಾಡಿಗೆ ಗೊತ್ತೇ ಇರಲಿಲ್ಲ ರಾಘವೇಂದ್ರ ಸ್ವಾಮಿ ಇದ್ದಾರೆ ಅಂತೇಳಿ. ಯಾವಾಗ ರಜನಿಕಾಂತ್ 100ನೇ ಪಿಕ್ಚರ್ ಮಾಡಿದ್ರೋ ಆಗ ಗೊತ್ತಾಯಿತು ಅಲ್ವಾ. ಆಗ ಕೆಲವು ಸಣ್ಣ ತಪ್ಪುಗಳು ಆ ಕಡೆ ಈ ಕಡೆ ಆಗ್ಬಾರ್ದು, ಅದನ್ನು ಅಪಹಾಸ್ಯ ಮಾಡಿದ್ರು ಮತ್ತೊಂದು ಇರ್ಬೋದು. ಆದರೆ ಅದು ನಾನು ಹೇಳಿದ್ನಲ್ವಾ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ, ಕುವೆಂಪು ಅವರು ಹೇಳಿದಾಗೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಶೈಲೇಂದ್ರ ಅವರು ಕರೆ ಮಾಡಿದ್ದಾರೆ ಬೆಂಗಳೂರು. ಶೈಲೇಂದ್ರ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಇದೊಂದು ಚರ್ಚೆ ಶುರುವಾಗಿದೆ. ಅದೇ ಸರ್, ಅದನ್ನ ನೋಡ್ತಾ ಇದ್ವಿ. ತುಂಬಾ ಖುಷಿ ಆಯ್ತು ಸರ್ ವಿಚಾರ. ಓಕೆ ಸರ್, ನಮ್ಮ ಅನಿಸಿಕೆ ಪ್ರಕಾರ ಇದು ಸರಿ ಸರ್. ಓಕೆ ಸರ್, ಏನಕ್ಕೆ ಸರಿ ಅಂದ್ರೆ ನೋಡಿ, ನಮ್ಮ ಹಿಂದಿನಿಂದಲೂ ನಾವು ಈ ರಾಮ ಕೃಷ್ಣ ಈ ಎಲ್ಲಾ ನಮ್ಮ ಮಕ್ಳುಗಳಲ್ಲೇ ಕಾಣ್ತಾ ಇದೀವಿ ನಾವು. ಹೌದು. ಈ ಸ್ಕೂಲಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ನಾವು ಕಾಣ್ತಾ ಇದೀವಿ. ಸೊ ನಮ್ಮ ಈಗಿನ ಜನರೇಷನ್ ಏನಿದೆ ಸರ್, ನಮ್ಮ ಹಿಂದಿನ ಪದ್ಧತಿಗಳ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ. ಓಕೆ. ಸೊ ಅವ್ರಿಗೆ ನಾವ್ ಹೇಳೋದೇನಂದ್ರೆ, ಅವರಿಗೆ ನಮ್ಮ ಹಿಂದಿನ ಪದ್ಧತಿಗಳು, ದೈವಾರಾಧನೆಗಳು, ನಮ್ಮ ಹಳ್ಳಿಗಳಲ್ಲಿ ನಡೆಯುವಂತ ಈ ಮೈಮೇಲೆ ದೇವ್ರ ಏನೇನೋ ಇದೆ ಸರ್, ಸಾವಿರ ಇದೆ, ನಂಬೋರ್ಗಿದೆ ಸರ್. ಈಗ ನೀವು ಹೇಳಿದ ಪ್ರಕಾರ ಶೈಲೇಂದ್ರ ಅವರೇ, ನಾನು ಹೇಳಿದ ಸರಿ ಅಂತಂದರೆ, ಒಬ್ಬ ಹುಡುಗನಿಗೆ ದೈವಾರಾಧನೆ ತಿಳ್ಕೊಳ್ಳಿ. ದೈವಾರಾಧನೆಯನ್ನು ಅಲ್ಲಿ ಹೋಗಿ ತೋರಿಸುವಾಗ ಅರ್ಥ ಮಾಡಿಕೊಳ್ಳೋಕ್ಕಿಂತ ಈ ಸಿನಿಮಾದಲ್ಲಿ ನೋಡುವಾಗ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೋತಾನೆ ಅಂತ, ಆ ಥರನ? ಸತ್ಯ ಸರ್, ಸತ್ಯ. ನೋಡಿ, ಸಿನಿಮಾದಲ್ಲಿ ಈಗ ನಮ್ಮ ಅಭಿಪ್ರಾಯ ಹೇಗೆ ಅಂದ್ರೆ ಸರ್, ಇದು ಈ ನಮ್ಮ ಪೆರೇಡ್ಗಳಲ್ಲಾಗಿರ್ಬೋದು ಅಥವಾ ಡೆಲ್ಲಿ ಪೆರೇಡ್ ಎಲ್ಲ ಕಡೆ ನಮ್ಮ ವಿಚಾರಗಳು ಗೊತ್ತಾಗ್ಬೇಕು ಸರ್. ಕರೆಕ್ಟ್. ಆದ್ರೆ ಅವಮಾನಗಳಾಗಬಾರ್ದು, ಅಪಹಾಸ್ಯ ಆಗಬಾರ್ದು. ಬೇಡ ಸರ್, ಬೇಡ. ಅವಮಾನ ಯಾರಿಗೂ ಆಗ್ಬಾರ್ದು, ಯಾವ್ದಕ್ಕೂ ಆಗ್ಬಾರ್ದು. ಬಟ್ ಒಳ್ಳೇದ್ನು ತಿಳ್ಕೊಳ್ಳೋರಿದ್ದಾರೆ, ಕೆಟ್ಟದ್ನು ತಿಳ್ಕೊಳ್ಳೋರಿದ್ದಾರೆ. ಪ್ರಚಾರ ಯಾವ ತರ ಬೇಕಾದ್ರೂ ಮಾಡ್ತಾರೆ. ಖಂಡಿತ. ಜಗತ್ತದೇ ನಮ್ಮ ಪದ್ಧತಿಗಳು, ನಮ್ಮ ಸಂಸ್ಕೃತಿಗಳು, ನಮ್ಮ ದೇವರುಗಳು ತುಂಬಾ ಚೆನ್ನಾಗಾಗ್ಬೇಕು ಸರ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಹೇಳೋದು ಹೌದು. ಅದನ್ನ ಮತ್ತೊಬ್ಬರಿಗೆ ತಿಳಿಬೇಕು ಅಂತಂದ್ರೆ ಏನು ತಪ್ಪು ಅಂತ. ಮತ್ತೊಬ್ಬರು ಕರೆ ಮಾಡಿದ್ದಾರೆ ಉಡುಪಿಯಿಂದ, ರಮೇಶ್ ಕೋಟ್ಯಾನ್. ಕೋಟ್ಯಾನ್ರೆ ನಮಸ್ಕಾರ. ನಮಸ್ಕಾರ ಸರ್. ಎಂಚೊಲ್ಲರ್ ಆರಾಮಿಲ್ಲ ಸರ್. ಪಲ್ಲೆ ಹೇಳುವ, ಏನು ಮಾಡುವ ಇದಕ್ಕೆ? ಸರ್, ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ಮತ್ತೆ ಮಂಗಳೂರು ಜಿಲ್ಲೆಯಲ್ಲಿ ಈ ನಮ್ಮ ಇಲ್ಲಿನ ಮುಂದಾಲ ಸಮಾಜ ಅಂತ ಒಂದು ನಮ್ಮ ಜಾತಿ ಇದೆ. ಅಲ್ಲಿ ನಾವು ಈ ಬಬ್ಬು ಸ್ವಾಮಿಯನ್ನ ನಾವು ಆರಾಧಿಸ್ತೇವೆ ಸರ್. ಬಬ್ಬು ಸ್ವಾಮಿ ಬಬ್ಬು ಸ್ವಾಮಿ ಈ ನಾಟಕದಲ್ಲಿ, ಸನ್ನಿವೇಶದಲ್ಲಿ ಮತ್ತೆ ಕೆಲವು ಪ್ರೋಗ್ರಾಮ್ ಅಲ್ಲಿ ನಾಟಕದಲ್ಲೆಲ್ಲ ಈ ವೇಷನೆಲ್ಲ ಮಾಡ್ಕೊಂಡು ಕೂಡ್ದು ಎಲ್ಲ ಕುಣಿತಾ ಇರ್ತಾರೆ. ನಾವು ತುಂಬಾ ಸಲ ಅದನ್ನ ತಡೆ ಮಾಡಿದ್ದೇವೆ. ಈ ಹಿಂದೆ ನಮ್ಮ ರಘುಪತಿ ಭಟ್ ML ಆಗಿರುವಾಗ ಸಹ ಮಣಿಪಾಲ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ನಾವು ಮತ್ತೆ SP ಕಂಪ್ಲೇಂಟ್ ಕೊಟ್ಟು ಅದನ್ನು ನಿಲ್ಲಿಸಿದ್ದೇವೆ. ಇಲ್ಲಿ ನಮ್ಮ ಮಂಗಳೂರು, ಉಡುಪಿ ಜಿಲ್ಲೆಯಲ್ಲಿ ನಮ್ಮೊಂದು ದೈವಾರಾಧನೆ ಬಗ್ಗೆ ಒಂದು ಎಲ್ಲ ಜನರಿಗೊಂದು ಗೌರವ ಇದೆ ಸರ್.
ಓಕೆ, ನಾನು ಒಪ್ಕೊಂಡೆ ರಮೇಶ್ ಕೋಟೆನವರು. ಈಗ ರಮೇಶ್ ಕೋಟೆನವರು, ಈಗ ಬಬ್ಬುಸ್ವಾಮಿ ಬಗ್ಗೆ ಹಾಂ ಸರ್. ಒಬ್ಬ ಡೆಲ್ಲಿ ಅವನಿಗೆ ಗೊತ್ತಾಗಬೇಕು ಅಂತಂದ್ರೆ ಹೆಂಗೆ ಗೊತ್ತಾಗೋದು? ಸರ್ ಅದನ್ನು ನಾನು ಯಾವುದೇ ಒಂದು ಪಿಕ್ಚರ್ ಆಗಲಿ ಯಾವುದೇ ಇದರಲ್ಲಿ ಅದನ್ನು ತೋರಿಸೋ ರೀತಿಯಲ್ಲಿ ತೋರಿಸ್ಬೇಕು ಸರ್. ಅವಮಾನ ಮಾಡಬಾರ್ದು ಅಂತ, ರೀತಿ ಮಾಡಿ ತೋರಿಸಬಾರ್ದು, ಅಪಹಾಸ್ಯ ಮಾಡಬಾರ್ದು, ಅವಮಾನ ಮಾಡಬಾರ್ದು ಅಲ್ವಾ? ಅವಮಾನ ಮಾಡಬಾರ್ದು ಸರ್. ಓಕೆ ಓಕೆ. ಅದು ಪ್ರಚಾರ ಬರ್ಬೇಕಾದ್ರೆ, ಇಡೀ ದೇಶಕ್ಕೆ ವಿಶ್ವಕ್ಕೆ ಪ್ರಚಾರ ಬರ್ಬೇಕಾದ್ರೆ ನಾಟಕ ಇದು ಪಿಕ್ಚರ್ ಎಲ್ಲ ಅದ್ರಲ್ಲಿ ತೋರಿಸ್ಬೇಕಾಗ್ತದೆ. ಖಂಡಿತ. ಆದ್ರೆ ಅದನ್ನು ಒಂದು ರೀತಿಯಲ್ಲಿ ತೋರಿಸೋ ರೀತಿಯಲ್ಲಿ ಈಗ ಉದಾಹರಣೆಗೆ ಮತ್ತೊಮ್ಮೆ ರಾಘವೇಂದ್ರ ವೈಭವ ಸಿನಿಮಾಗೆ ಬರ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಸಿನಿಮಾ ಮಾಡಬೇಕಾದ್ರೆ ನಾನ್ ವೆಜ್ ಎಲ್ಲ ಬಿಟ್ಟಿದ್ರು. ಹೌದು ಸರ್. ಅದು ಭಕ್ತಿ ಪರಾಕಾಷ್ಠೆ. ಹಾಗಂತ ದೈವಾರಾಧನೆಗಳಲ್ಲಿ ಅಲ್ಲಿ ಪ್ರಸಾದ ಬಳಸೋದೇ ನಾನ್ ವೆಜ್ಜು. ಆದರೆ ಋಷಭ್ ಶೆಟ್ಟಿ ಅವರು ಕೂಡ ನಾನ್ ವೆಜ್ ಬಿಟ್ಟಿದ್ರು ಅಂತಂದರೆ ಅದಕ್ಕೂ ಮತ್ತು ಅದಕ್ಕೆ ತಾಳೆ ಮಾಡೋಕ್ಕಾಗಲ್ಲ. ಅದು ಅವರ ಭಕ್ತಿ, ಅದು ಅವರ ತಪಸ್ಸು ಅಲ್ವಾ? ಅದು ಯಾವ ರೀತಿ ನಾವು ಭಕ್ತಿ ಮಾಡ್ತೀವಿ ಅಂತ, ಯಾವುದಾದ್ರೂ ನಾವು ತ್ಯಾಗ ಮಾಡಿಬಿಟ್ಟು ಅದನ್ನು ಮಾಡುವಂಥದ್ದು ಭಕ್ತಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳೋ ಪ್ರಕಾರ ಎಲ್ಲೂ ಕೂಡ ಅವಮಾನ ಯಾವುದಕ್ಕೂ ಆಗಬಾರ್ದು ಸರ್, ಅವಮಾನ ಯಾವುದಕ್ಕೂ ಆಗಬಾರ್ದು. ಆದರೆ ಒಂದು ವಿಚಾರವನ್ನು ಮತ್ತೊಬ್ಬರಿಗೆ ಹಿಂದೆ ಹಾಡಿನ ಮುಖಾಂತರ, ಪಾಡ್ದನ ಮುಖಾಂತರ ಮತ್ತೊಬ್ಬರಿಗೆ ಅದು 100,000 ವರ್ಷ ಕಳೆದ ನಂತರ ಕೂಡ ಸಿಗ್ತಾ ಇತ್ತು. ಆ ನಂತರ ಬರೆದಿಡುವಂಥದ್ದಾಯಿತು ಕಥೆಗಳ ಮುಖಾಂತರ, ಆಮೇಲೆ ಈಗ ನಮಗೆ ಚಲನಚಿತ್ರ ವಿಚಾರಗಳ ಮುಖಾಂತರ, ಆಮೇಲೆ ನಿಮಗೇನಾದರೂ ಹೇಳಬೇಕಾದ್ರೂ ಕೂಡ ನೀವು ಫೇಸ್ಬುಕ್ ಲೈವಲ್ಲಿ ಮಾಡಿ ಕಳಿಸ್ಬೋದು. ನಮಗೆ ಮಾಹಿತಿ ಬರೋದು ಅದೇ ಕಾರಣಕ್ಕಾಗಿ ಅಂತ. ಅವ್ರು ಹೇಳ್ತಿರೋದು, ಉಡುಪಿಯಿಂದ ಹೇಳ್ತಿರೋದು, ಅಪಹಾಸ್ಯದ ರೀತಿಯಲ್ಲಿ ಆಗಬಾರ್ದು, ಕಾಮಿಡಿ ಪೀಸ್ ಥರ ಆಗಬಾರ್ದು. ಅದನ್ನು ಶ್ರದ್ಧಾಭಕ್ತಿಯಿಂದ ಮತ್ತೊಬ್ಬರಿಗೆ ತಲುಪಿಸೋದಿದ್ರೆ ಒನ್ಸ್ ಅಗೇನ್ ರಾಜ್ಕುಮಾರೇ ಬರೋದಲ್ಲಿ. ರಾಘವೇಂದ್ರ ವೈಭವ ಸಿನಿಮಾ ಮಾಡಬೇಕು ಅಂತಂದರೆ ಅವರು ಅಷ್ಟು ದಿನಗಳ ಕಾಲ ಪವಿತ್ರವಾಗಿದ್ದುಕೊಂಡು ಆ ಸಿನಿಮಾವನ್ನು ಮಾಡಿದರು. ಪವಿತ್ರತೆ ಅಂದ್ರೇನು? ನಾನ್ ವೆಜ್ ಬಿಟ್ರಾ ಅಥವಾ ವೆಜ್ಜಲ್ಲಿದ್ದ ಅಂತಲ್ಲ, ಅವನವನ ಮನಸ್ಥಿತಿಗೆ ಅನುಗುಣವಾಗಿ ಯಾವುದು ಪವಿತ್ರ ಅನ್ನೋದು ಅವನು ತೀರ್ಮಾನ ಮಾಡ್ಕೋತಾನೆ.